Now we'll see the next topic in that. Trends in adaptation and obstacles that you are going to hurdles or the obstacles. As we have seen, there are some of the minus points, or you can say some of the stopping points when you are using service as software as a service. ಅದೇ ರೀತಿಯಾಗಿ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅನ್ನ ಪ್ಲಾಟ್ಫಾರ್ಮ್ ವೇ ಒಳಗ ಪ್ರೊವೈಡ್ ಮಾಡ್ಲಿಕ್ಕೆ ಸರ್ವಿಸ್ ಪ್ರೊವೈಡರು ಯಾವ್ಯಾವ ಆಬ್ಸ್ಟಕಲ್ಸ್ ಅನ್ನ ಫೇಸ್ ಮಾಡ್ತಾರ ಬಿಕಾಸ್ ಆಫ್ ವಿಚ್ ದೇರ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಹಿಂಡರ್ಡ್ ಆ ಪಾಯಿಂಟ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಆಮೇಲೆ ಅದ್ರದ್ದು ಟ್ರೆಂಡ್ಸ್ ಏನದಾವ ಅಡಾಪ್ಟೇಷನ್ ಗೆ nowadays what trends are being used. So next two topics that we need to study related to platform as a service. Okay, I hope it's visible to everyone. Trends towards adoption. ಕಾಣಿಸ್ಲಿಕ್ಕತ್ತಿದ್ಲ ಎಲ್ಲಾರ್ಗೂ? Okay. So read these points. ಇದನ್ನ ಓದ್ರಿ ಫಾಸ್ಟ್. ಇನ್ನು ಜಾಯಿನ್ ಆಗೋರು ಜಾಯಿನ್ ಆಗ್ಲಿಕ್ಕತ್ತಾರ, ಅದ್ರ ಸಲುವಾಗಿ ಜಸ್ಟ್ ಗೋ ಥ್ರೂ ದೋಸ್ ಪಾಯಿಂಟ್ಸ್. ಐ ಎಕ್ಸ್ಪ್ಲೇನ್ ಎಲ್ಲಾರು ಜಾಯಿನ್ ಆದ್ಮೇಲೆ. ಜಲ್ದಿ ಜಾಯಿನ್ ಆಗಂತ ಹೇಳ್ರಿ. ಎಸ್ ಶ್ರೀಧರ್, ಓದಂತಾನೆ ಹೇಳಿದ್ದು. ಇನ್ನೂ ಜಾಯಿನ್ ಆಗ್ಲಿಕ್ಕತ್ತಾರ, ಅದ್ರ ಸಲುವಾಗಿ ಅವ್ರು ಜಾಯಿನ್ ಆಗೋ ತನಕ ಟ್ರೆಂಡ್ಸ್ ಟುವರ್ಡ್ಸ್ ಅಡಾಪ್ಷನ್ ಓದ್ರಿ ಅಂತ ಹೇಳ್ದೆ. ಈಗಿನ 28 ಮೆಂಬರ್ಸ್ ಜಾಯಿನ್ ಆಗ್ಯಾರ.
Okay, I think join ಆಗ್ತಿದ್ದೇನೆ, ಇನ್ನೇನ್ ಯಾರು ಜಾಯಿನ್ ಆಗಲ್ಲ ಅನ್ಸುತ್ತಾ? Will start. So trends towards adoption. Adoption ಅಂದ್ರೆ ಏನು ಅನ್ನೋದು ಎಲ್ಲರಿಗೂ ಗೊತ್ತದ ಅನ್ಕೊಂತೀನಿ. I hope you all know what you mean by adoption. ಗೊತ್ತದಲ್ಲ? Yes or no? Yes, madam. Okay, so ಬೇರೆದವ್ರ ವಸ್ತುಗಳನ್ನ ನಮ್ದು ಅನ್ಕೊಂಡ್ ಆಕ್ಚುಲಿ ಅಡಾಪ್ಷನ್ ಬರೋದು ಎಲ್ಲಿ ಬರ್ತೈತಿ, ವೆನ್ ಯು ಆರ್ ಅಡಾಪ್ಟಿಂಗ್ ಅ ಚೈಲ್ಡ್ ಅನ್ನೋದಕ್ಕ ಬರ್ತೈತಿ. ಲೀಗಲಿ ಇನ್ನೊಬ್ಬರದ ನಮ್ದಾಗಿ ಮಾಡ್ಕೊಳ್ಳೋದಕ್ಕ ನಾವೇನಂತೇವಿ ಅಡಾಪ್ಷನ್ ಅಂತ ಹೇಳಿ ಕರಿತೇವಿ, ರೈಟ್? ಸೊ ಅದೇ ರೀತಿಯಾಗಿ ಬೇರೆಯವರು ಕೊಡುವಂತ ಅಪ್ಲಿಕೇಶನ್ಸ್ ಅನ್ನ, ಬೇರೆಯವ್ರು ಕೊಡುವಂತ ಸಾಫ್ಟ್ವೇರ್ ಅನ್ನ, ಬೇರೆಯವ್ರು ಕೊಡುವಂತ ಪ್ಲಾಟ್ಫಾರ್ಮ್ ಅನ್ನ ನಮ್ದಾಗಿ ಯೂಸ್ ಮಾಡ್ಕೊಳ್ಳೋದಕ್ಕ ಅಡಾಪ್ಷನ್ ಅಂತ ಕರಿತೇವಿ. ಸೊ ಪಾಸ್ ಅನ್ನ ನಮ್ದು ಅಂತ ಹೇಳಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕ ವಾಟ್ ಆರ್ ದ ಮೇನ್ ರೀಸನ್ಸ್ ವೈ ವಿ ಆರ್ ಗೋಯಿಂಗ್ ಫಾರ್ ದ ಅಡಾಪ್ಷನ್? What are the factors that are influencing the customers or clients to adopt someone else's things as our own? ಬೇರೆದವ್ರದ್ದು ನಮ್ದು ಅಂತ ಹೇಳಿ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಏನ್ ರೀಸನ್ ಅದ, ಯಾಕೆ ನಮ್ಗ ಅದ್ರದ್ದು ಅವಶ್ಯಕತೆ ಅದ ಅನ್ನೋದ್ರ ಬಗ್ಗೆ ಕೊಟ್ಟಾರ. PaaS, that is platform as a service, faces the same sorts of factors in its adoption as SaaS. ಯಾವ ರೀಸನ್ ಗೆ ನಾವು SaaS ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ, ಸೊ ಸೇಮ್ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದ ಅಡಾಪ್ಷನ್ ಆಫ್ PaaS ಆಲ್ಸೋ. ಬಿಕಾಸ್ SaaS ಒಳಗ ಅವ್ರನ್ನ ಮಾಡ್ತಾರೆ, ಅಪ್ಲಿಕೇಶನ್ಸ್ ಅನ್ನ ಆಸ್ ಅ ಸರ್ವಿಸ್ ಕೊಡ್ತಾರೆ. ಬರೇ ಅಪ್ಲಿಕೇಶನ್ಸ್ ಅನ್ನ ಸರ್ವಿಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಸಾಕಂಗಿಲ್ಲ, ಅದನ್ನ ಯೂಸ್ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಸರ್ಟನ್ ಎನ್ವಿರಾನ್ಮೆಂಟ್ಸ್ ಅವಶ್ಯಕತೆ ಇರ್ತೈತಿ. ಆ ಎನ್ವಿರಾನ್ಮೆಂಟ್ಸ್ ಇರ್ಲಾರ್ದೇನೆ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಎಲ್ಲಾ ಎನ್ವಿರಾನ್ಮೆಂಟ್ಸ್ ಎಲ್ಲಾ ರೀತಿಯಾದಂತ ಬ್ಯಾಕ್ ಎಂಡ್ ಸಪೋರ್ಟ್ಸ್ ಇರ್ಬೋದು, ಫ್ರಂಟ್ ಎಂಡ್ ಸಪೋರ್ಟ್ಸ್ ಇರ್ಬೋದು, ಅಥವಾ ಲೈಬ್ರರೀಸ್ ಇರ್ಬೋದು, ಎಲ್ಲಾನು ನಮ್ ಸಿಸ್ಟಮ್ ಒಳಗ ನಾವ್ ಇನ್ಸ್ಟಾಲ್ ಮಾಡ್ಕೊಂತ ಕೂತ್ವಿ ಅಂತಂದ್ರೆ ಬೇರೆ ಕಡೆಯಿಂದ ಅಪ್ಲಿಕೇಶನ್ ಅನ್ನು ತಗೊಂಡದ್ದು ಯೂಸ್ ಇರಂಗಿಲ್ಲ, ಮತ್ ನಾವ್ ಕೆಲಸ ಮಾಡ್ಬೇಕಾಗ್ತೈತಿ. ಸೊ ರಾದರ್ ದನ್ ದಟ್ ನಾವ್ ಯಾವ ರೀತಿ ಅಪ್ಲಿಕೇಶನ್ಸ್ ಅನ್ನ ಬೇರೆದವರಿಂದ ಅಡಾಪ್ಟ್ ಮಾಡ್ಕೊಂಡೇವಿ, ಅದೇ ರೀತಿಯಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎನ್ವಿರಾನ್ಮೆಂಟ್ ಅನ್ನು ಕೂಡ ಬೇರೆದವರಿಂದಾನೇ ಅಡಾಪ್ಟ್ ಮಾಡ್ಕೊಂತೇವಿ. So the reason why we are adopting the application is same as that of the reason why we are going to avoid. You consider, for example, ನೀವು ಏನೋ ಒಂದು ಸಾಮಾನ್ ತರ್ತೀರಿ. ಬೆಸ್ಟ್ ಎಕ್ಸಾಂಪಲ್ ವುಡ್ ಬಿ ಒಂದು ಪೆನ್ ತರ್ತೀರಿ ಅಥವಾ ಒಂದು ನೋಟ್ಬುಕ್ ತರ್ತೀರಿ. ನೋಟ್ಬುಕ್ ತಂದ್ಮೇಲೆ ಅದಕ್ಕೆ ಬರೀಲಿಕ್ಕೆ ಮಟೀರಿಯಲ್ಸ್ ಬೇಕಾ? ಯು ರಿಕ್ವೈರ್ ಟೆಕ್ಸ್ಟ್ ಬುಕ್ಸ್ ಆರ್ ಎಲ್ಸ್ ರಿಕ್ವೈರ್ ಸಮ್ ಒನ್ ಎಲ್ಸಸ್ ನೋಟ್ಸ್. ನೋಟ್ಬುಕ್ ತಂದಿಟ್ಕೊಂಡು ಖಾಲಿ ಇಟ್ರೆ ತಂದಿದ್ದಕ್ಕೂ ಉಪಯೋಗ ಇಲ್ಲ. ಆ ನೋಟ್ಬುಕ್ ನಾಗ ನಾನು ಏನಾರೇ ಬರಿಬೇಕು ಅಂದ್ರೆ ಒಂದು ನನ್ ಸ್ವಂತ ನಾಲೆಜ್ ಅನ್ನ ಅಪ್ಲೈ ಮಾಡ್ಬೇಕು, ಒಂದಿಷ್ಟು ಥಿಂಕ್ ಮಾಡ್ಬೇಕು, ಬರಿಬೇಕು. ಇಲ್ಲ ಅಂತಂದ್ರೆ ಬೇರೆ ಯಾರ್ದಾರೆ ನೋಟ್ಸ್ ಅನ್ನಾದ್ರೂ ಕಾಪಿ ಮಾಡ್ಬೇಕು, ಇಲ್ಲ ಇಂಟರ್ನೆಟ್ ಇಂದನಾದ್ರೂ ಕಾಪಿ ಮಾಡ್ಬೇಕು. ಯಾವ್ದನ್ನು ಮಾಡ್ಲಾರ್ದೆ ಬರೀ ಬುಕ್ ತಂದಿಟ್ಕೊಂಡ್ರೆ ಉಪಯೋಗ ಇಲ್ಲ. ಅದೇ ರೀತಿಯಾಗಿ ನೀವು ಬರೀ ಅಪ್ಲಿಕೇಶನ್ಸ್ ಅನ್ನ ಬೇರೆದವರಿಂದ ಅಡಾಪ್ಟ್ ಮಾಡ್ಕೊಂಡಿರಿ, ಬಟ್ ಆ ಅಪ್ಲಿಕೇಶನ್ ಆ ಸಾಫ್ಟ್ವೇರ್ ಅನ್ನ ರನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಅದರ್ ಮಟೀರಿಯಲ್ಸ್ ನಿಮ್ ಹತ್ರ ಇಲ್ಲ ಅಂತಂದಾಗ there is no use of that application, right? So ನೀವು ಯಾವ ರೀಸನ್ ಗೆ ಅಪ್ಲಿಕೇಶನ್ ಅನ್ನ ಅಡಾಪ್ಟ್ ಮಾಡ್ಕೊಳಿಕತ್ತೀರಿ, ಅದೇ ರೀಸನ್ ಗೆ ಪ್ಲಾಟ್ಫಾರ್ಮ್ ಅನ್ನು ಕೂಡ ಅಡಾಪ್ಟ್ ಮಾಡ್ಕೊಂತೀವಿ. ಸೊ ವಾಟ್ ಆರ್ ದೋಸ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ವೈ the customer, client, user require that adoption? The first thing is the ability of geographically isolated development team to work together. ಎಲ್ಲೋ ಬೇರೆ ಬೇರೆ ಕಡೆ ಇರುವಂತ, geographically isolated in the sense the location where they are situated are different. ಒಬ್ಬ ಒಂದ್ ಕಡೆ ಇದಾನೆ, ಇನ್ನೊಬ್ಬ ಒಂದ್ ಕಡೆ ಇದಾನೆ, ಇನ್ನೊಬ್ಬ ಎಲ್ಲೋ ದೂರದಲ್ಲಿ ಇದಾನೆ, ರೈಟ್? ಸೊ ಈ ರೀತಿಯಾಗಿ ಜಿಯೋಗ್ರಫಿಕಲಿ ಡಿಸ್ಟ್ರಿಬ್ಯೂಟೆಡ್ ಅಂಡ್ ಐಸೋಲೇಟೆಡ್, ಒಬ್ಬೊಬ್ರೆ ಸಪರೇಟ್ ಆಗಿ ಇರುವಂತ ಮೆಂಬರ್ಸ್ ಕೂಡ ಟುಗೆದರ್ ವರ್ಕ್ ಮಾಡೋ ಅಪಾರ್ಚುನಿಟಿನ ಇದು ಪ್ರೊವೈಡ್ ಮಾಡ್ತೈತಿ. ಸೊ ಫಾರ್ ದಟ್ ರೀಸನ್ ಯು ಆರ್ ಗೋಯಿಂಗ್ ಟು ಯೂಸ್ the PaaS. Next, the ability to merge web services from multiple sources. ಬೇರೆ ಬೇರೆ ಕಡೆಯಿಂದ ವೆಬ್ ಸರ್ವಿಸಸ್ ಅನ್ನ ಕೊಡ್ತೈತಿ. ನಿಂಗೆ ಜಿಮೇಲ್ ಬೇಕು, ಓಕೆ ಜಿಮೇಲ್. ನಿಂಗೆ HTTP ಸರ್ವಿಸಸ್ ಬೇಕಾ, HTTP ಸರ್ವಿಸ್. FTP ಸರ್ವಿಸ್ ಬೇಕಾ, ಆ ಸರ್ವಿಸ್. ವೆಬ್ ಅಪ್ಲಿಕೇಶನ್ ಏನು, ವೆಬ್ ಬೇರೆ ಬೇರೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಿದ್ಲ, ಆ ಎಲ್ಲಾ ಸರ್ವಿಸಸ್ ಅನ್ನ ಕಂಬೈನ್ ಮಾಡಿ ನಿಮಗ ಪ್ರೊವೈಡ್ ಮಾಡ್ತಿದ್ವಿ. ಅಟ್ ಸಿಂಗಲ್ ಪ್ಲೇಸ್ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ದ ಸರ್ವಿಸಸ್. ಒಂದೇ ಕಡೆ ನಿಮ್ಗೆ ಎಲ್ಲಾನು ಸಿಗ್ತಾವ ಅಂತಂದಾಗ, ಈಗ ನೀವು ಹೋಗ್ತೀವಿ ನೋಡ್ರಿ ಖರೀದಿ ಮಾಡ್ಲಿಕ್ಕೆ, ವೇರ್ ಯು ಗೋ, ಮಾರ್ಕೆಟಿಗೆ ಯಾರು ಹೋಗಂಗಿಲ್ಲ, ಎಲ್ಲಿ ಹೋಗ್ತಾರ? ಮಾಲ್ಸಿಗೆ ಹೋಗ್ತಾರ. ಬಿಕಾಸ್ ಎಲ್ಲಾ ರೀತಿಯಾದಂತ ಐಟಮ್ಸ್ ಒಂದೇ ಲೊಕೇಶನ್ ಒಳಗೆ ಅವೈಲೇಬಲ್ ಇದೆ. ಫಸ್ಟ್ ಫ್ಲೋರ್ ನಿಮಗ ಕ್ಲಾತ್ ಸಿಗ್ತಾವ, ಸೆಕೆಂಡ್ ಫ್ಲೋರ್ ಯು ಗೋ ವಿಲ್ ಗೆಟ್ ಫುಟ್ ವೇರ್ಸ್, ಥರ್ಡ್ ಫ್ಲೋರಿಗೆ ಹೋದ್ರ ಬೇರೆ ಅಸೆಸರೀಸ್ ಸಿಗ್ತಾವ, ರೈಟ್? ಅಂಡ್ ಗ್ರೌಂಡ್ ಫ್ಲೋರ್ ನಾಗ ಯು ಹ್ಯಾವ್ ಫುಡ್ ಐಟಮ್ಸ್. ಸೊ ಇನ್ ದಿಸ್ ವೇ all the things are available at a single location.
ಆ ರೀತಿ ಹೋಗುದು ಚಲೋನೋ ಅಥವಾ ಮಾರ್ಕೆಟಿಗೆ ಹೋಗಿ ಅಲ್ಲಡ್ಡಾಡಿ ಇಲ್ಲಡ್ಡಾಡಿ ಇದು ಶಾಸ್ತ್ರಿ ಮಾರ್ಕೆಟಿಗೆ ಹೋದ್ರಂದ್ರೆ ನೋಡ್ಬೇಕು ನಿಮಗ ಒಂದ್ ಕಡೆ ಬರೀ ಕಿರಾಣಿ ಸಾಮಾನದ ಅಂಗಡಿಗಳು ಇರ್ತಾವ ಮತ್ ಅದನ್ನ ಬಿಟ್ಟು ಮುಂದ್ ಹೋಗ್ಬೇಕು ದೇರ್ ವಿಲ್ ಗೆಟ್ ದ ಕ್ಲಾತ್ ದ ಅಂಗಡಿಗಳು ಸಿಗ್ತಾವ ಅದನ್ನ ಬಿಟ್ಟು ಮತ್ ಹಿಂದಿನ ಸೈಡ್ ಹೋದ್ರ ನಿಮಗ ವೆಜಿಟೇಬಲ್ಸ್ ಸಿಗ್ತಾವ ಸೊ ಈ ರೀತಿಯಾಗಿ ಬೇರೆ ಬೇರೆ ಕಡೆ ಅದ ಒಂದೇ ಬಿಲ್ಡಿಂಗ್ ಒಳಗಿಲ್ಲ ಸೊ ರಾದರ್ ದೆನ್ ಮೂವಿಂಗ್ ಅರೌಂಡ್ ಯು ಪ್ರಿಫರ್ ವೆನ್ ದ ಸರ್ವಿಸ್ ಇಸ್ ಅಟ್ ಅ ಸಿಂಗಲ್ ಪ್ಲೇಸ್ ಇದು ಪಾಸ್ ನಿಮಗೆ ಏನ್ ಮಾಡ್ಲಿಕ್ಕೆ ಅದೈತಿ ಬೇರೆ ಬೇರೆ ಸರ್ವಿಸಸ್ ನ ಮರ್ಜ್ ಮಾಡಿ ಒಂದೇ ಕಡೆ ನಿಮ್ಗೆ ಬೇರೆ ಬೇರೆ ಸೋರ್ಸಸ್ ಇಂದ ಒಂದೇ ಕಡೆನೆ ಪ್ರೊವೈಡ್ ಮಾಡ್ಲಿಕ್ಕೆ ಅದೈತಿ ನೀವಾಗೆ ಹೋಗಿ ಹೋಗಿ ತಗೊಂಡ್ ಬರೋ ಅವಶ್ಯಕತೆ ಇಲ್ಲ ಸೊ ಬಿಕಾಸ್ ಆಫ್ ದಟ್ ದೇ ಆರ್ ಗೋಯಿಂಗ್ ಟು ಅಡಾಪ್ಟ್ ದ ಪಾಸ್. Then the ability to realize cost saving from using built-in infrastructure services for security, scalability, and failure rather than having to obtain and test them separately. ನಿಮಗ ಕಾಸ್ಟ್ ಕಟ್ಟಿಂಗ್ ಆಗ್ಲಿಕ್ಕತೈತಿ ಹೆಂಗ ಕಾಸ್ಟ್ ಕಟ್ಟಿಂಗ್ ಆಗ್ಲಿಕ್ಕತೈತಿ ಸ್ಕೇಲಾಬಿಲಿಟಿ ಫೀಚರ್ ಒಂದ್ ಬೇರೆ ಕಡೆಯಿಂದ ಸಿಗ್ತೈತಿ ನಿಮಗ್ ಸೆಕ್ಯೂರಿಟಿ ಬೇಕು ಮತ್ ಅದಕ್ಕೆ ಒಂದಿಷ್ಟು ಬೇರೆ ಇಂಪ್ಲಿಮೆಂಟೇಶನ್ಸ್ ಅನ್ನ ಬೇರೆ ಇನ್ಸ್ಟಾಲೇಷನ್ಸ್ ಅನ್ನ ಮಾಡ್ಕೋಬೇಕು ಸಪರೇಟ್ ಆಗಿ ಎಲ್ಲಾ ನೀ ಯಾವ ಫೀಚರ್ಸ್ ಅನ್ನ ತಗೊಳಿಕತಿ ಎಲ್ಲಾತ್ರನು ಸಪರೇಟ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅದನ್ನ ಯೂಸೇಜ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಇದು ಎಲ್ಲಾದ್ರ ಬದ್ಲಿಗೆ ಈ ಎಲ್ಲಾ ಫೀಚರ್ಸ್ ಅನ್ನು ಸಿಂಗಲ್ ಪ್ರೊವೈಡ್ ಮಾಡ್ಲಿಕ್ಕತೈತಿ ನೀವು ನೋಡಿದ್ರಿ what are the main features of a pass olaga it provides scalability it provides security it provides customization property ಎಲ್ಲಾನು ಪ್ರೊವೈಡ್ ಮಾಡ್ಲಿಕ್ಕತೈತಿ ಟೆಸ್ಟಿಂಗ್ ಬೇಕು ಅಂದ್ರೆ ಟೆಸ್ಟಿಂಗ್ ಗೆ ಬೇಕಾಗಿರುವಂತ ಸರ್ವಿಸಸ್ ಅನ್ನು ಕೊಡ್ತೈತಿ ಎಲ್ಲಾ ಸರ್ವಿಸಸ್ ಅನ್ನು ಒಂದೇ ಕೊಡ್ಲಿಕ್ಕತೈತಿ ಜಸ್ಟ್ ಪೇ ಫಾರ್ ಒನ್ ಅಂಡ್ ಮೇಕ್ ಯೂಸ್ ಆಫ್ ಆಲ್ ದ ಫೆಸಿಲಿಟೀಸ್ rather than going for separate okay scalability ನನ್ಗೆ ಆ ಫೀಚರ್ ಬೇಕು ಯಾವ್ದೋ ಒಂದು ಸರ್ವಿಸ್ ಅನ್ನ ತಗೋಬೇಕು ಅದಕ್ಕೆ ಪೇ ಮಾಡ್ಬೇಕು ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅದನ್ನ ಮೊದಲು ಟೆಸ್ಟ್ ಮಾಡ್ಬೇಕು ಆಲ್ ದೀಸ್ ಥಿಂಗ್ಸ್ ಸಪರೇಟ್ ಆಗಿ ಎಲ್ಲಾನು ಟೆಸ್ಟ್ ಮಾಡಿ ಎಲ್ಲದಕ್ಕೂ ಪೇ ಮಾಡಿ ಯೂಸ್ ಮಾಡೋಕ್ಕಿಂತ ಒಂದಕ್ಕೆ ಪೇ ಮಾಡ್ತೀರಿ ಎಲ್ಲಾ ಸರ್ವಿಸಸ್ ಸಿಗ್ಲಿಕ್ಕತ್ತಾವ ದಟ್ ಈಸ್ ಬೆಟರ್ ವೇ ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ದ ಪಾಸ್. Then the ability to realize cost savings from using higher level programming abstractions. Higher level programming abstractions. ನೀವು ಇವಾಗ ಏನು ಯೂಸ್ ಮಾಡ್ತಿಲ್ಲ ಪ್ರತಿಯೊಂದಕ್ಕೂ ಪೇ ಮಾಡ್ಬೇಕಾಗ್ತದೆ ಡಿಪೆಂಡಿಂಗ್ ಅಪಾನ್ ವಿಚ್ ಟೈಪ್ ಆಫ್ ಹೈ ಡಿಮಾಂಡ್ ಇರುವಂತವು ನ್ಯೂ ವರ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಅಂತಂದ್ರೆ ನೀವು ಜಾಸ್ತಿ ಪೇ ಮಾಡ್ತೀರಿ ಈಗ ನೋಡ್ರಿ ಯಾವ್ದೇ ಟೆಕ್ನಿಕ್ ಆಗ್ಲಿ ಹೊಸದಾಗಿ ಬಂದಾಗ ಅದ್ರ ಡಿಮಾಂಡ್ ಜಾಸ್ತಿ ಇರ್ತೈತಿ ಒಂದ್ ಫೋನೇ ತಗೋರಿ ಹೊಸಾದ್ ಬಂದಾಗ ಅದ್ರ ರೇಟಿಗೂ ಒಂದ್ 6 ತಿಂಗಳಾದ್ಮೇಲೆ ಅದ್ರ ರೇಟಿಗೂ ಡಿಫ್ರೆನ್ಸ್ ಇದ್ದೇ ಇರ್ತೈತಿ ಏನ್ ತಗೊಂಡಾಗ ಅಷ್ಟು ದುಡ್ಡು ಕೊಟ್ಟಿದ್ದೆ ಸೇಮ್ ಒಂದ್ 2 ತಿಂಗಳಾದ್ಮೇಲೆ ಇನ್ನೊಬ್ರು ತಗೊಂಡ್ರ ಅದಕ್ಕೆ ಪ್ರೈಸ್ ಬೇರೆನೆ ಇರ್ತೈತಿ ಸೊ ಹೈ ಲೆವೆಲ್ ಲ್ಯಾಂಗ್ವೇಜಸ್ ವಿಚ್ ಆರ್ ಟ್ರೆಂಡಿಂಗ್ ನ್ಯೂ ಹೊಸದಾಗಿ Okay, sorry, net ಏನೋ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಡಿಸ್ಕನೆಕ್ಟ್ ಆಗಿತ್ತು. Is it visible now? ಇವಾಗ ಕೇಳಿಸ್ಲಿಕ್ಕತ್ತದ ಕಾಣಿಸ್ಲಿಕ್ಕತ್ತದ್ಲ ನೆಟ್ವರ್ಕ್ ಇಶ್ಯೂ ಆಗಿತ್ತೆ ಅದಕ್ಕೂ ಡಿಸ್ಕನೆಕ್ಟ್ ಆಗಿ ಮತ್ತೆ ಕನೆಕ್ಟ್ ಆಗೈತೆ ಅದು. ಓಕೆ ರೈಟ್ ಸೊ ಹೈಯರ್ ಲೆವೆಲ್ ಪ್ರೋಗ್ರಾಮಿಂಗ್ ಅಬ್ಸ್ಟ್ರಾಕ್ಷನ್ಸ್ ಅನ್ನ ನೀವೇನಾದ್ರೂ ಹೊಸ ಲ್ಯಾಂಗ್ವೇಜ್ ಇದ್ ಅಬ್ಸ್ಟ್ರಾಕ್ಷನ್ ಅನ್ನ ಯೂಸ್ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಆಸ್ ಇಟ್ ಈಸ್ ನ್ಯೂ ಯು ಕ್ಯಾನ್ ಹ್ಯಾವ್ ಅ ಕಾಸ್ಟ್ ಇದನ್ನೇನಾಗ್ತೈತಿ ಜಾಸ್ತಿ ಪೇ ಮಾಡ್ಬೇಕಾಗ್ತೈತಿ ಅದನ್ನ ಕೌಂಟ್ ಡೌನ್ ಮಾಡೋದಕ್ಕೂ ನಾವೇನ್ ಮಾಡ್ಬೋದು ಪಾಸ್ ಅನ್ನ ಯೂಸ್ ಮಾಡ್ಬೋದು ಆ ಲ್ಯಾಂಗ್ವೇಜ್ ಬೇಸ್ಡ್ ಏನು ಚೇಂಜಸ್ ಇರಂಗಿಲ್ಲ. So because of that, you can have a cost cutting by using the pass. So these are all the factors which makes or which forces the users to go for pass. Pass na adopt ಮಾಡ್ಕೊಳ್ಳಿಕ್ಕೆ ಕಸ್ಟಮರ್ಸ್ ಗೆ ಯಾವ್ಯಾವ ಫೀಚರ್ಸ್ ಫೋರ್ಸ್ ಮಾಡ್ತಾವ or ಇನ್ಫ್ಲೂಯೆನ್ಸ್ ಮಾಡ್ತಾವ ಅಂತಂದ್ರೆ ಇದು ಒಂದು ಬೇರೆ ಲೊಕೇಶನ್ ಒಳಗ ಐಸೋಲೇಟೆಡ್ ಇರುವಂತವ್ರು ಒಂದೇ ಟೀಮ್ ಆಗಿ ವರ್ಕ್ ಮಾಡ್ಲಿಕ್ಕೆ ಏನ್ ಎನ್ವಿರಾನ್ಮೆಂಟ್ ಬೇಕೋ ಅದನ್ನ ಪ್ರೊವೈಡ್ ಮಾಡ್ತೈತಿ ಸೊ ಇಟ್ ಈಸ್ ಬೀಂಗ್ ಅಡಾಪ್ಟೆಡ್. ನೆಕ್ಸ್ಟ್ ಒನ್ ಇಟ್ ಪ್ರೊವೈಡ್ಸ್ ಮಲ್ಟಿಪಲ್ ಸೋರ್ಸಸ್ ಬೇರೆ ಸೋರ್ಸ್ ದಿಂದ ಇರುವಂತ ವೆಬ್ ಸರ್ವಿಸಸ್ ಅನ್ನ ಮರ್ಜ್ ಮಾಡಿ ಒಂದೇ ಪ್ಲೇಸ್ ನಾಗ ಆಸ್ ಇಫ್ ಒಂದೇ ಅನ್ನೋ ರೀತಿ ಯೂಸರ್ ಗೆ ಪ್ರೊವೈಡ್ ಮಾಡ್ತೈತಿ. ಅದು ಎರಡನೇದು
ಸ್ಕೇಲಬಿಲಿಟಿ, ಸೆಕ್ಯೂರಿಟಿ, ಆಮೇಲೆ ಕಸ್ಟಮೈಸೇಷನ್, ಈ ಎಲ್ಲಾ ಸರ್ವಿಸಸ್ ಅನ್ನ ಸಿಂಗಲ್ ಆಗಿ ಇಂಟಿಗ್ರೇಟೆಡ್ ಆಗಿ ಪ್ರೊವೈಡ್ ಮಾಡ್ತೈತಿ. ಸೊ ಬಿಕಾಸ್ ಆಫ್ ದಟ್ ನೀವು ಎಲ್ಲಾ ಸರ್ವಿಸಸ್ಗೂ ಸಪರೇಟ್ ಆಗಿ ಪೇ ಮಾಡ್ಬೇಕಾಗಿಲ್ಲ, ಟೆಸ್ಟ್ ಮಾಡ್ಬೇಕಾಗಿಲ್ಲ, ಒಂದೊಂದೇ ಸಪರೇಟ್ ಫೀಚರ್ಸ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕಾಗಿಲ್ಲ. ಒಂದನ್ನ ಅಡಾಪ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆಲ್ಲಾ ಫೀಚರ್ಸ್ ಸಿಗ್ತಾವ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಹೈ ಲೆವೆಲ್ ಅಬ್ಸ್ಟ್ರಾಕ್ಷನ್ಸ್ ಗೆ ಸಪರೇಟ್ ಆಗಿ ಅಥವಾ ಜಾಸ್ತಿ ಕಾಸ್ಟ್ ಯೂಸ್ ಮಾಡ್ಬೇಕಾಗಿಲ್ಲ, ಕಾಸ್ಟ್ ಕಟ್ಟಿಂಗ್ ಆಗ್ತೈತಿ ನಿಮಗ. So these are all the factors which are going to influence the user to adopt PaaS. Is it clear? Okay. Next, hurdles, obstacles, ಎಲ್ಲ ಒಂದೇ. ಇವು ಎಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾವ್ ಯೂಸರಿಗೆ. ಇನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ ಇದಾರ ವಿಚ್ ಆರ್ ಗೋಯಿಂಗ್ ಟು ಸ್ಟಾಪ್ ದೆಮ್. ಯೂಸರ್ ಯೂಸ್ ಮಾಡ್ಕೊಳಾರ್ದಂಗ್ ಮಾಡ್ತೈತಿ, ಅಥವಾ ಆರ್ಗನೈಸೇಷನ್ಸ್ ಯೂಸ್ ಮಾಡ್ಕೊಳಾರ್ದಂಗ್ ಮಾಡ್ತೈತಿ. ಇಲ್ಲ ಪಾಸು ಇನ್ನೊಂದಿಷ್ಟು ಎಕ್ಸ್ಟೆನ್ಷನ್ಸ್ ಅನ್ನ ಮಾಡ್ಬೇಕು ಅಂತಂದ್ರ ಎಕ್ಸ್ಟೆನ್ಷನ್ಸ್ ಅನ್ನ ಆಗ್ಲಾರ್ದಂಗ ಸ್ಟಾಪ್ ಮಾಡ್ತೈತಿ. ಸೊ ಹರ್ಡಲ್ಸ್, ಆಬ್ಸ್ಟಾಕಲ್ಸ್, ಬ್ಯಾರಿಯರ್ಸ್ ಎಲ್ಲ ಒಂದೇ, which are going to stop them for progressing. So what are those hurdles? There are two main obstacles that developers face when considering PaaS. SaaS ಒಳಗ 3 obstacles ಇದ್ದು, ಇಲ್ಲಿ 2 obstacles. So what are those obstacles? Because vendors use proprietary services or development languages, some developers are afraid of being locked into single provider. The same problem. ನಾವೇನ್ ಮಾಡ್ತೀವಿ, ಸರ್ವಿಸಸ್ ನ ಯಾವಾಗ್ಲೂ ಫಿಕ್ಸ್ಡ್ ಆಗಿ ಯೂಸ್ ಮಾಡಂಗಿಲ್ಲ. ವೆಂಡರ್ಸ್ ಯೂಸ್ ಪ್ರೊಪ್ರಿಯೇಟರಿ ಸರ್ವಿಸಸ್, ದಟ್ ಈಸ್ ಟೆಂಪ್ರರಿ ಸರ್ವಿಸಸ್ ನ ಯೂಸ್ ಮಾಡ್ತಿರ್ತಾರೆ. ಪರ್ಮನೆಂಟ್ ಆಗಿ ಒಂದೇ ಸರ್ವಿಸ್ ಅಂತ ಇರಂಗಿಲ್ಲ. ದಿ ಕೀಪ್ ಆನ್ ಚೇಂಜಿಂಗ್ ಫ್ರಮ್ ಒನ್ ಸರ್ವಿಸ್ ಟು ಅನದರ್ ಸರ್ವಿಸ್. ಈಗ ಸದ್ಯಕ್ಕೆ ಬೆಸ್ಟ್ ಕ್ವಾಲಿಟಿ ಅದ ವಿತ್ ಅ ಚೀಪ್ ಕಾಸ್ಟ್ ಸಿಗ್ಲಿಕ್ಕತೈತಿ ಅಂದ್ರೆ ನಾವು ಆ ಸರ್ವಿಸ್ ನ ಯೂಸ್ ಮಾಡ್ಕೋತೀವಿ. ಅಂಡ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಡೇಸ್ ಇನ್ನೊಬ್ರು ಯಾರೋ ಇದಕ್ಕಿಂತ ಚಲೋ ಕ್ವಾಲಿಟಿನ ಇದಕ್ಕಿಂತ ಕಡಿಮೆ ರೇಟ್ ಒಳಗ, ಇಲ್ಲ ಇದೇ ರೇಟ್ ಒಳಗ ಇದಕ್ಕಿಂತ ಚಲೋ ಕ್ವಾಲಿಟಿ, ಇಲ್ಲ ಇದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಲಿಟಿ ಬಟ್ ಪ್ರೈಸ್ ಇಸ್ ಆಲ್ಸೋ ಲೆಸ್. ಸೊ ಈ ರೀತಿಯಾಗಿ ಏನಾದ್ರೂ ಫೀಚರ್ಸ್ ಬಂದು ಅಂತಂದ್ರೆ ವಿ ಟೆನ್ ಟು ಶಿಫ್ಟ್. ವೆಂಡರ್ಸ್ ಯಾವಾಗ್ಲೂ ಏನ್ ಮಾಡ್ತಾರೆ, ಅಲ್ಲಿಂದ ಮತ್ತೆ ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ. ಸೊ ಅದ್ರ ಸಲುವಾಗಿ ಅಂತ ಹೇಳಿ ಸರ್ವಿಸಸ್ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಲ್ಯಾಂಗ್ವೇಜಸ್ ಇರ್ಬೋದು, ಲ್ಯಾಂಗ್ವೇಜ್ ಫೀಚರ್ಸ್ ಚೇಂಜ್ ಆಗ್ತಾವು, ಆಕ್ಸೆಸಿಂಗ್ ಈಸಿ ಆಗ್ತೈತಿ. ಸೊ ಈ ರೀತಿಯಾಗಿ ಏನೋ ಒಂದು ಫೀಚರ್ಸ್ ಇದಕ್ಕಿಂತ ಅದಕ್ಕೆ ಬೆಟರ್ ಅದ ಅಂತ ಅನ್ಸಿದ ತಕ್ಷಣ ವಾಟ್ ವಿ ಡೂ ಈಸ್ ವಿ ಆರ್ going to change. Some developers are afraid of being locked into single provider. ನಾ ಚೇಂಜ್ ಆಗ್ಬೇಕು, ಆದ್ರೆ ಆಗಕ್ ಆಗಂಗಿಲ್ಲ. ಒಂದ್ಸರಿ ನೀವು ಪೇ ಮಾಡಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಇವನ್ ಫೀಚರ್ಸ್ ಇನ್ನೊಬ್ಬನ ಜೊತೆಗೆ ಅಡಾಪ್ಟ್ ಆಗದೆ ಇರ್ಬೋದು, ಕೋ ಎಕ್ಸಿಸ್ಟ್ ಆಗದೆ ಇರ್ಬೋದು. ಸೊ ಆ ರೀತಿ ಆದ್ರೆ ಏನ್ ಮಾಡ್ಬೇಕು, ನಾ ಲಾಕ್ ಆದೆ ಅಂತಂದ್ರೆ ಏನ್ ಮಾಡೋದು, ಈ ಪರ್ಟಿಕ್ಯುಲರ್ ಸರ್ವಿಸ್ ಪ್ರೊವೈಡರಿಗೆ ನನಗ ಪರ್ಮನೆಂಟ್ ಆದಂತ ಒಂದು ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡ್ಲೇಬೇಕಾದಂತ ಸಿಚುವೇಶನ್ ಅರೈಸ್ ಆಯ್ತಂದ್ರೆ ಏನ್ ಮಾಡ್ಬೇಕು. ಸೊ ಬೆಟರ್ ನಂದನ್ನ ಇಂಡಿವಿಜುವಲಿನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು ಚಲೋ ಅಂತ ಅನಿಸ್ತೈತಿ. ಅದ್ರ ಸಲುವಾಗಿ ದೇ ಆರ್ ನಾಟ್ ಗೋಯಿಂಗ್ ಟು ಅಡಾಪ್ಟ್ ದ ಪಾಸ್. ದಟ್ ಈಸ್ ಒನ್ ರೀಸನ್. ಅಂಡ್ ದ ಸೆಕೆಂಡ್ ಒನ್ ಈಸ್ the vendor may allow the applications to be brought to a different provider. However, the costs are typically higher as compared to moving application between conventional host. ಒಂದು ಹೋಸ್ಟ್ ಇಂದ ಇನ್ನೊಂದು ಹೋಸ್ಟಿಗೆ ನೀವೇನು ಶಿಫ್ಟ್ ಆಗ್ತಿರಲ್ಲ, ಆ ಶಿಫ್ಟಿಂಗಿಗೆ ಇರುವಂತಹ ಕಾಸ್ಟಿಗೂನು ನೀವು ಒಂದು ಸರ್ವಿಸ್ ಪ್ರೊವೈಡರ್ ನ ಬಿಟ್ಟು ಇನ್ನೊಬ್ಬ ಸರ್ವಿಸ್ ಪ್ರೊವೈಡರ್ಗೆ ಚೇಂಜ್ ಆಗ್ತೀನಿ ಅಂತಂದ್ರ ಅಲ್ಲಿ ನೀವು ಹಾಕ್ಬೇಕಾಗಿರುವಂತಹ ಕಾಸ್ಟಿಗೂ ಬಹಳ ಡಿಫ್ರೆನ್ಸ್ ಬರ್ತೈತಿ. ಈಗ ನಾನ್ ನಂದೇ ಒಂದ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿನಿ, ಎಲ್ಲೋ ಒಬ್ಬ ಒಂದ್ ಡೇಟಾ ಬೇಸ್ ಇಂದ ಆಕ್ಸೆಸ್ ಮಾಡ್ಕೊಳಿಕತ್ತೀನಿ ಅಥವಾ ಒಂದು ವೆಬ್ ಸರ್ವಿಸ್ ಇಂದ ಯೂಸ್ ಮಾಡ್ಕೊಳಿಕತ್ತೀನಿ. ಅದನ್ನ ಬಿಟ್ಟು ನಾ ಇಮಿಡಿಯೇಟ್ ಆಗಿ ಮತ್ತೊಬ್ಬನಿಗೆ ಚೇಂಜ್ ಆಗ್ಬೇಕು ಅಂತಂದ್ರ ಅಲ್ಲಿ ನಿಮಗ ಕಾಸ್ಟ್ ಜಾಸ್ತಿ ಇರಂಗಿಲ್ಲ. ಅಥವಾ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಬೇಕು, ಇದಕ್ ವರ್ಕ್ ಆಗ್ಲಿಕ್ಕತ್ತಿಲ್ಲ ಮತ್ತೊಂದನ್ನ ಅಂತಂದ್ರ ಅಲ್ಲಿ ಬೀಳುವಂತ ಕಾಸ್ಟಿಗೂ ನೀವು ಒಬ್ಬ ಸರ್ವಿಸ್ ಪ್ರೊವೈಡರ್ಗೆ ಪೇ ಮಾಡುವಂತ ಕಾಸ್ಟ್ ಅವನ ಬಿಟ್ಟು ಇನ್ನೊಬ್ಬನ ಕಡೆ ಹೋಗ್ತೀನಿ ಅಂತಂದಾಗ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು, ಅಲ್ಲಿ ಹೋಗಿ ಮತ್ತೆ ಅವನಿಗೆ ಪೇ ಮಾಡಿ ಅವನ್ ಸರ್ವಿಸಸ್ ನ ಆಕ್ಸೆಸ್ ಮಾಡ್ಕೋಬೇಕು. ಸೊ ಮೈಗ್ರೇಟಿಂಗ್ ಫ್ರಮ್ ಒನ್ ಸರ್ವಿಸ್ ಪ್ರೊವೈಡರ್ ಟು ಅನದರ್ ಸರ್ವಿಸ್ ಪ್ರೊವೈಡರ್ ಈಸ್ ಹ್ಯಾವಿಂಗ್ ಹೈಯರ್ ಕಾಸ್ಟ್. ಸೊ ಇವೆರಡು ಪ್ರಾಬ್ಲಮ್. ಒಂದು ನನಗ ಲಾಕ್ ಆಗ್ಬೋದು, ಎರಡನೇದು ನಾನು ಹೆಂಗೋ ಮಾಡಿ ಮೂವ್ ಆಗ್ತೀನಿ ಅಂತಂದ್ರೂ ಕೂಡ ಕಾಸ್ಟ್ ಜಾಸ್ತಿ ಆಕಾರ ಆಗ್ತೈತಿ. ಸೊ ಈ ಎರಡು ರೀಸನ್ ಇಂದಾಗಿ ಕಸ್ಟಮರ್ಸು ವೆಂಡರ್ಸು ಬಹಳ ವಿಚಾರ ಮಾಡ್ತಾರ ವೆದರ್ ಟು ಗೋ ಫಾರ್ ದ
pass or not to go for the pass. So these are the 2 points which are stopping the widespread of pass. Is it clear? What about others? ಯಾರಿಗಾರ ಏನ್ರಿ ಡೌಟ್ಸ್ ತಾವ? ಯಾಕಂದ್ರೆ ಹ್ಯಾಂಡ್ ರೇಸ್ ಮಾಡಿದವ್ರು ಬಹಳ ಕಡಿಮೆ ಅದಾರ. Do anybody have any doubts? ಮೇಘ ಹಳೆಮನಿ ಎಷ್ಟ್ ದಿನ ಆದ್ಮೇಲೆ ಬಂದಿವ ಕ್ಲಾಸಿಗೆ? After how many days you have come to the class? 2 types of service, one software as a service and platform as a service. These both are related to one another. ಹಾರ್ಡ್ವೇರ್ ಏನದಲ್ಲ ಎಂಟೈರ್ಲಿ ಇವೆರಡನ್ನ ಬಿಟ್ಟು ಒಂದು ಸಪರೇಟ್ ಝೋನ್ ಒಳಗಡೆಗೆ ಬರ್ತೈತಿ. ಇಟ್ ಈಸ್ a bit separate from both these what we have learnt. Even you can see there is a difference in diagram also. ಅವಾಗ ಎರಡು ಡಯಾಗ್ರಾಮ್ ಒಳಗೆ ಏನ್ ಬರ್ತಿತ್ತು, ವಿದಿನ್ ದ ಸರ್ವಿಸ್ ಪ್ರೊವೈಡರ್ ಏನ್ ಸರ್ವರ್ ಇರ್ತಿತ್ತಲ್ಲ ಆ ಸರ್ವರೇ ನಿಮಗೆ ಎನ್ವಿರಾನ್ಮೆಂಟ್ ನ ಸಾಫ್ಟ್ವೇರ್ ಅನ್ನ ಪ್ರೊವೈಡ್ ಮಾಡ್ತಿದ್ರು. ಬಟ್ ಹಾರ್ಡ್ವೇರ್ ಅಂತಂದ ಬಂದಾಗ ನಿಮಗೆ ಸ್ಟೋರೇಜ್, ಮೆಮರಿ ಎಲ್ಲಾನು ಬರ್ತೈತಿ. ಸೊ additionally, not only the server but along with that the service provider also offers memory for storage purpose, which is also a part of physical storage, or you can call it as a external part of your computer system. Secondary storage ಏನ್ ಬರ್ತೈತಲ್ಲ which is outside peripheral devices ಒಳಗಡೆಗೆ ಬರ್ತೈತಿ. ನಿಮ್ಮ ರಿಸೋರ್ಸಸ್ ಹಾರ್ಡ್ವೇರ್ ಅಂತ ನಾವೇನ್ ಕರಿತೇವಲ್ಲ that is considered to be your CPU cycles ಇರ್ಬೋದು, ಅಥವಾ ಸ್ಪೀಡ್ ಇರ್ಬೋದು, or else memory ಇರ್ಬೋದು, storage space ಇರ್ಬೋದು, or else you might be having your hard disk, printers, ಇವೆಲ್ಲ ಏನ್ ಬರ್ತಾವಲ್ಲ all these are the part of hardware. ನಿಮ್ಮ ಸಿಸ್ಟಮ್ ದ ಹಾರ್ಡ್ವೇರ್ ಒಳಗೆ ಈ ಎಲ್ಲಾನು ಕನ್ಸಿಡರ್ ಮಾಡ್ತೇವೆ. ಸೊ ಸರ್ವಿಸ್ ವಿಲ್ ಬಿ ಪ್ರೊವೈಡೆಡ್ ಇನ್ ದ ಫಾರ್ಮ್ ಆಫ್ ಎನಿ ಒನ್ ಆಫ್ ದೀಸ್. ಈ ಯಾವ್ದಾದ್ರೂ ಒಂದು ಹಾರ್ಡ್ವೇರ್ ಪಾರ್ಟು ಅಥವಾ ಕೆಲವೊಂದ್ಸರಿ 2-3 or else sometimes all are provided as a service to the customer or client. That is what is hardware as a service. Hardware as a service, which is abbreviated as HaaS, is the next form of service available in cloud computing. Whereas SaaS and PaaS are providing application to the customers. SaaS ಮತ್ತು PaaS ಎರಡು ಏನ್ ಮಾಡ್ತಾವು, ಅಪ್ಲಿಕೇಶನ್ ಅನ್ನ ಪ್ರೊವೈಡ್ ಮಾಡ್ತಾವ. ಒಂದು ಪ್ಯೂರ್ ಅಪ್ಲಿಕೇಶನ್ ಅನ್ನ ಪ್ರೊವೈಡ್ ಮಾಡ್ತೈತಿ, ಇನ್ನೊಂದು ಆ ಅಪ್ಲಿಕೇಶನ್ ಗೆ ಬೇಕಾಗಿರುವಂತ ಸಪೋರ್ಟ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಬಟ್ HaaS doesn't. HaaS application ಅನ್ನ ಪ್ರೊವೈಡ್ ಮಾಡಂಗಿಲ್ಲ. Rather it is providing the hardware. It simply offers the hardware so that your organization can put whatever they want on it. ಅದೇನ್ ಮಾಡ್ತೈತಿ, ನಿಮಗ ಅಪ್ಲಿಕೇಶನ್ ಅಂತಂದ್ರ ಇದನ್ನೇ ಯೂಸ್ ಮಾಡ್ರಿ ಅಂತ ಹೇಳಿ ಕೊಡ್ತಾರ. ವೆರಾಸ್ ಹಾರ್ಡ್ವೇರ್ ಅಂತಂದ್ರ ಖಾಲಿ ಬಾಕ್ಸ್ ಕೊಟ್ಟಂಗ ನೀವು ಅದ್ರೊಳಗೆ ಏನ್ ಬೇಕೋ ಅದನ್ನ ಹಾಕೋಬಹುದು. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಫಿಲ್. ಒಬ್ರು ಬಾಕ್ಸ್ ಅನ್ನ ಡೆಕೋರೇಷನ್ ಗೆ ಯೂಸ್ ಮಾಡ್ತಾರ, ಇನ್ನೊಬ್ರು ಬಾಕ್ಸ್ ಅನ್ನ ಏನೋ ಒಂದು ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರ, ಇನ್ನೊಬ್ರು ಆ ಬಾಕ್ಸ್ ಅನ್ನ ನೋಡಿ ಇನ್ನೊಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರ. ಸೊ ದೇ ಆರ್ ಗೋಯಿಂಗ್ ಟು ಗಿವ್ ಯು ಸಮಥಿಂಗ್ ವೇರ್ ಯು ಕ್ಯಾನ್ ಪುಟ್ ಇಟ್ on it or in it whatever you want. ನಿಮಗೆ ಬೇಕಾಗಿದ್ದ ರೀತಿನ ನೀವು ಅದನ್ನ ಯೂಸ್ ಮಾಡ್ಕೋಬಹುದು.
rather than purchase servers, software, racks, and having to pay for data center space for them, the service provider rents those resources. Rather than purchasing the server, software, racks, and having to pay for the data center space for them, ಕಸ್ಟಮರು ಅಥವಾ ಕ್ಲೈಂಟು ಸರ್ವರ್ಸ್ ಅನ್ನ ಪರ್ಚೇಸ್ ಮಾಡೋದು, ಸಾಫ್ಟ್ವೇರ್ ಅನ್ನ ಪರ್ಚೇಸ್ ಮಾಡೋದು, ಡೇಟಾ ಸ್ಟೋರಿಂಗ್ ಸಲುವಾಗಿ ಸ್ಪೇಸ್, ರ್ಯಾಕ್ಸ್ ಇಸ್ ನಥಿಂಗ್ ಬಟ್ ಫಾರ್ ಅ ಸ್ಟೋರೇಜ್ ಪರ್ಪಸ್. ಅದನ್ನ ದುಡ್ಡು ಕೊಟ್ಟು ತಗೊಳ್ಳೋ ಬದ್ಲಿಗೆ ಏನ್ ಮಾಡ್ತಾರ, ಸರ್ವಿಸ್ ಪ್ರೊವೈಡರು ಅವನ್ನ ರೆಂಟ್ ಬೇಸಿಸ್ ಮೇಲೆ ನಿನಗೆ ಎಷ್ಟು ಬೇಕು, ಯಾವಾಗ ಬೇಕು ಅವಾಗ ಅಷ್ಟೇ ಪೇ ಮಾಡು. ಈಗ ನಾವು ಮನಿ ಕಟ್ಟೋದು ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಕಾಸ್ಟ್ ಮೋರ್. ಅದೇ ನೀವು ಬಾಡಿಗೆಗೆ ಇದ್ರಿ ಅಂತಂದ್ರೆ ಸ್ವಲ್ಪ ದಿನ ನಮ್ಮ ಹತ್ರ ಎಷ್ಟು ದುಡ್ಡು ಇರ್ತೈತಿ ಅಷ್ಟೇ ಲಿಮಿಟ್ನಾಗ ನೋಡ್ಕೊಂಡು ಮನಿನ ಬಾಡಿಗೆಗೆ ತಗೋಬಹುದು. ಆ ರೀತಿಯಾಗಿ ಯು ಆರ್ ಗೋಯಿಂಗ್ ಟು ರೆಂಟ್ ದ ಹಾರ್ಡ್ವೇರ್ ಪಾರ್ಟ್ಸ್ ರಾದರ್ ದೆನ್ ಪರ್ಚೇಸಿಂಗ್ ದೆಮ್. ಅವನ್ನ ಪರ್ಚೇಸ್ ಮಾಡೋ ಬದ್ಲಿಗೆ ಅಷ್ಟು ಸ್ಪೇಸ್ ಅಷ್ಟು ದುಡ್ಡು ವೇಸ್ಟ್ ಮಾಡೋ ಬದ್ಲಿಗೆ ಏನ್ ಮಾಡ್ತೇವಿ, ವಿ ಆರ್ ಗೋಯಿಂಗ್ ಟು ರೆಂಟ್ them. HaaS allows you to rent such resources as server space. ಏನೇನ್ ರೆಂಟ್ ತಗೋಬಹುದು ನೀವು, ಸರ್ವರ್ ಸ್ಪೇಸ್ ದಟ್ ಈಸ್ ಸ್ಟೋರೇಜ್ ಸ್ಪೇಸ್, ನೆಟ್ವರ್ಕ್ ಇಕ್ವಿಪ್ಮೆಂಟ್, ಡೇಟಾ ಕಮ್ಯುನಿಕೇಶನ್ ಗೆ ಏನ್ ಬೇಕಾಗ್ತಾವು ಆ ಇಕ್ವಿಪ್ಮೆಂಟ್ಸ್, ಮೆಮರಿ, ಸ್ಟೋರೇಜ್, CPU cycles, processing, then storage space. All these can be taken for rent. ನಿಮಗೆ ಯಾವ್ದು ಬೇಕು, ಎಷ್ಟು ಅಮೌಂಟ್ ನಾಗ ಬೇಕು ಅನಿಸ್ತೈತಿ ಅಷ್ಟು ದುಡ್ಡನ್ನ ಪೇ ಮಾಡಿ ನಾವೇನ್ ಮಾಡ್ಬೋದು, we can take them for rent. Additionally, the infrastructure can be dynamically scaled up or down based on the application resource need. As I said, ನಿಮಗೆ ಯಾವಾಗ ಬೇಕನ್ನಿಸ್ತೈತಿ, ಎಷ್ಟು ಬೇಕನ್ನಿಸ್ತೈತಿ ಅಷ್ಟು ತಗೋಬಹುದು. ಈಗ ನನಗೆ CPU ಸೈಕಲ್ಸ್ 2 ಅಥವಾ 3 ಸೈಕಲ್ ಒಳಗೆ ನನ್ ಕೆಲಸ ಮುಗಿತೈತಿ. ಓಕೆ, ಐ ಟೇಕ್ ಓನ್ಲಿ 3 ಸೈಕಲ್ಸ್. ನೆಕ್ಸ್ಟ್ ಟೈಮ್ ನಂದು ಅಪ್ಲಿಕೇಶನ್ ದೊಡ್ಡದೈತಿ, ಐ ನೀಡ್ 4 ಸೈಕಲ್ಸ್ ಅಂತ ಅನಿಸ್ದಾಗ ಐ ಕ್ಯಾನ್ ಟೇಕ್ ಮೋರ್. ಈಗ ಸ್ಟೋರೇಜ್ ಸ್ಪೇಸ್ ನಂಗೆ 1 GB ಸಾಕು, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಐ ಜಸ್ಟ್ ನೀಡ್, ಎಂಪ್ಲಾಯೀಸ್ ಕಡಿಮೆ ಆಗ್ಯಾರ, ಐ ಜಸ್ಟ್ ನೀಡ್ 1/2 GB. Okay, you can do that one also. Depending upon the requirement or need of the application, you can enlarge or you can shrinken the infrastructure that you are renting. Further, multiple tenants can be on the equipment at the same time. ಒಬ್ಬ ಸರ್ವರ್ ಅದಾನ ಅಂತಂದ್ರೆ ಅದರ ಅರ್ಥ ಒಬ್ನೇ ರೆಂಟ್ ಮಾಡ್ಕೋಬೇಕು ಸರ್ವರ್ ಸ್ಪೇಸ್ ಅನ್ನ ಅಂತಿಲ್ಲ. ಮಲ್ಟಿಪಲ್ ಯೂಸರ್ಸ್ ಕ್ಯಾನ್ ಆಕ್ಸೆಸ್ ದ ಸೇಮ್ ಸರ್ವರ್. ನಿನ್ನೊಳಗಿನ ಸ್ಪೇಸ್ ಅನ್ನ 10 ಮಂದಿ 20 ಮಂದಿ ಶೇರ್ ಮಾಡ್ಬೋದು. ಓಕೆ, ಮೆಮರಿ ಸ್ಪೇಸ್ ಇಟ್ ಕ್ಯಾನ್ ಆಲ್ಸೋ ಬಿ ಶೇರ್ಡ್, ಯಾಕಂದ್ರೆ ಸೆಕೆಂಡರಿ ಸ್ಟೋರೇಜ್ ಅನ್ನ ಪ್ರೊವೈಡ್ ಮಾಡ್ತಾರೆ ಎಷ್ಟು ಬೇಕು. ದಟ್ ಈಸ್ ಮಲ್ಟಿಪಲ್ ಟೆನೆಂಟ್ಸ್, ಮಲ್ಟಿ ಟೆನೆಂಟ್ ಪ್ರಾಪರ್ಟಿ, ಒನ್ ಆಫ್ ದ ಪ್ರಾಪರ್ಟಿ ಆಫ್ ದ ಕ್ಲೌಡ್ ಕಂಪ್ಯೂಟಿಂಗ್. ಒಬ್ಬರಿಗೆ ಅಂತಲ್ಲ, ಬಹಳಷ್ಟು ಮಂದಿಗೆ ಅಟ್ ಅ ಟೈಮ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋ ಕೆಪಾಸಿಟಿ ಸರ್ವಿಸ್ ಪ್ರೊವೈಡರ್ಗೆ ಅಥವಾ ಕ್ಲೌಡಿಗೆ ಐತಿ. ಸೊ ಸೇಮ್ ಇಕ್ವಿಪ್ಮೆಂಟ್ ಕ್ಯಾನ್ ಬಿ rented or tenanted by many customers at the same time. ಒಂದೇ equipment ಒಂದೇ time ದಾಗ ಬಹಳಷ್ಟು ಮಂದಿ ಯೂಸ್ ಮಾಡ್ಲಿಕ್ಕೂ ಕೂಡ ಪಾಸಿಬಿಲಿಟಿ ಅದ. Resources are typically built based on the utility computing basis. So providers charge by how many resources are consumed. ನೀವೆಷ್ಟು ಯೂಸ್ ಮಾಡ್ತಿಲ್ಲ, ಬಿಲ್ ಏನದಲ್ಲ ಅದು ಹೆಂಗಿರ್ತೈತಿ, ನೀವೆಷ್ಟು ರಿಸೋರ್ಸಸ್ ನ ಎಷ್ಟು ಟೈಮ್ ವರೆಗೆ ಯೂಸ್ ಮಾಡಿರ್ತೀರಿ ಆ ಬೇಸಿಸ್ ಮೇಲೆ ಇಟ್ ವಿಲ್ ಬಿ ಚಾರ್ಜ್ಡ್. HaaS involves several pieces. Either at a time ಅಷ್ಟು ಹೇಳ್ಬಿಡೋದು ಬೆಟರ್. So we'll continue this in the next class and please read and come. ಓದ್ಕೊಂಡ್ ಬರ್ರಿ. Any doubts about today's class? ಇವತ್ತಿನ ಕ್ಲಾಸ್ ಇಂದ ಏನ್ರಿ ಡೌಟ್ಸ್ ಯಾರ್ಗಾರೆ?